ಲೈಫ್ ವಿತ್ ಕಲ್ಯಾಣಿ. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ನಾನ್ ಸಹ ತುಂಬಾ ಚೆನ್ನಾಗಿದ್ದೇನೆ. ಸೊ ಈಗ ಏನು ಒಕೇಶನ್ ಎಲ್ಲರೂ ಫುಲ್ ರೆಡಿಯಾಗಿ ಇಳಿತಾ ಇದ್ದಾರಾ ಅಂತ ಅನ್ಕೊಂಡ್ರೆ, ನಾವು ಬಂದ್ಬಿಟ್ಟು ಬಳ್ಳಾರಿಯಲ್ಲಿರೋ ಮಿಲ್ಲರ್ಪೇಟಲ್ಲಿರೋ ಆಂಜನೇಯ ಸ್ವಾಮಿಯಲ್ಲಿ ಪ್ರತಿ ವರ್ಷ ಈ ಶ್ರಾವಣ ಯಾವಾಗ ಬರುತ್ತಲ್ಲ, ಪ್ರತಿ ವರ್ಷ ಫಸ್ಟ್ ಶನಿವಾರ ಅಂತ ಕೇಳಿ ಈಗ ಒಂದೊಂದು ಶನಿವಾರ ಒಂದೊಂದು ಅಲಂಕಾರ ಅಂತ ಇರುತ್ತೆ. ಒಂದ್ ದಿವಸ ಬೆಳ್ಳೆ ಅಲಂಕಾರ, ಒಂದ್ ದಿವಸ ಡ್ರೈ ಫ್ರೂಟ್ಸ್ದು ಕಾಜು ಬಾದಾಮ್ ಅದ್ರದ್ದು, ಒಂದ್ ದಿವಸ ಎಲೆದು, ಒಂದ್ ದಿವಸ ಹೂವದು ಅಲಂಕಾರ ಇರುತ್ತೆ. ಬಟ್ ನಮ್ಮಪ್ಪ ನಮ್ಮ ಮದ್ವೆ ಆಗಕ್ಕಿಂತ ಮುಂಚೆ, ಅಂದ್ರೆ ನಮ್ದಲ್ಲ, ನಮ್ಮ ಪಪ್ಪ ಅವ್ರ ಮದ್ವೆ ಆಗಕ್ಕಿಂತ ಮುಂಚೆಯಿಂದ ಅವರು ಈ ದೇವಸ್ಥಾನಕ್ಕೆ ಏನಿದೆಯೋ ಅಂದ್ರೆ ಶ್ರಾವಣ ಶನಿವಾರ ಏನಿರುತ್ತೋ ಅದು ಪ್ರತಿ ಸಾರಿ ನಮ್ಮಪ್ಪ ಬೆಣ್ಣೆ ಅಲಂಕಾರ ಅಂತ ಕಂಪಲ್ಸರಿ ಮಾಡಿಸ್ತಾರೆ. ಇದು ಹೊಸದಲ್ಲ, ನಾವು ಪ್ರತಿ ವರ್ಷ ಮಾಡಿಸ್ತಾನೆ ಇರ್ತೀವಿ. ಬಟ್ ಮಿಡಿಲ್ ಒಂದು 5 years ಗ್ಯಾಪ್ ಬಂದಿತ್ತು, ಯಾಕಂದ್ರೆ ಗುಡಿದು ಕಮ್ಯುನಿಟಿ ಸ್ವಲ್ಪ ಚೇಂಜ್ ಆಗಿದ್ದ ಕಾರಣದಿಂದ ಸ್ವಲ್ಪ ಗ್ಯಾಪ್ ಬಂದಿತ್ತು. ಬಟ್ ಮತ್ತೆ ನಮ್ಮ ಮದ್ವೆ ಆದ ನಂತರ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ಬಂದ್ಬಿಟ್ಟು ಅದರದ್ದು ಡೇ ಇತ್ತು. ಬಟ್ ಗೊತ್ತಿಲ್ದಂಗೆ ನಮ್ ಕಾಕ ಅವರು ಬಂದಿದ್ರು. ಯಾಕಂದ್ರೆ ಈ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ ನಿಮಗೆ ನಮ್ ಕಾಕ ಅವರು ಏಕೆ ಬಂದಿದ್ರು ಎಮ್ಮಿಗ್ನೂರಿಂದ ಅಂತ ಕೇಳಿ. ಸೊ ನಮಗೆ ಸಹ ಫುಲ್ ಸರ್ಪ್ರೈಸೇ ಇತ್ತು, ಅವರು ಬರೋದಿಲ್ಲ ಅನ್ಕೊಂಡ್ವಿ, ಬಟ್ ಬಂದ್ರು. ಸೊ ಹೆಂಗೋ ಅವತ್ತಿನ ದಿವಸ ಕಲ್ತ್ ಬಂದಿತ್ತ ಅಂತ ಕೇಳಿ ಎಲ್ಲರ ಜೊತೆಗೆ ರೆಡಿ ಆಗಿ ಚೆನ್ನಾಗಿ ಟೆಂಪಲ್ಗೆ ಹೋದ್ವಿ. ಇದು ಬಂದ್ಬಿಟ್ಟು ನಮ್ಮ ಮನೆ ಹಿಂದ್ಗಡೆನೆ ಇದೆ ಟೆಂಪಲ್. ಸೊ ಅದಕ್ಕಾಗಿ ನಾವು ಬೆಳಗ್ಗೆ 7:30 8 o'clock ಟೆಂಪಲ್ಗೆ ರೀಚ್ ಆದ್ವಿ. ಸೊ ಇದು ಬಂದ್ಬಿಟ್ಟು ಮೇನ್ ಲಾಸ್ಟ್ ವರ್ಷ ಬಂದ್ಬಿಟ್ಟು ನಾನು 7 months ಪ್ರೆಗ್ನೆಂಟ್ ಇದ್ದೆ ಇದು ಮಾಡ್ಸೋತ್ನಾಗ. ಸೊ ಈ ಸತಿ ಯುತಿಕಾ ಹುಟ್ಟಿದಾಳೆ, ನಾವು ಗರ್ಲ್ ಬೇಬಿನೇ ಬೇಕು ಅನ್ಕೊಂಡಿದ್ವಿ. ಸೊ ಯುತಿಕಾ ಹುಟ್ಟಿದಾಳೆ ಅಂತ ಕೇಳಿ ಇದು ನಮ್ಮ ಪಪ್ಪ ಬಂದ್ಬಿಟ್ಟು ನನ್ನ ಹೆಸರು ಮೇಲೆ, ನಮ್ಮ ಮನೆಯವರು ರಾಹುಲ್ ಹೆಸರು ಮತ್ತೆ ಯುತಿಕನ ಹೆಸರು ಮೇಲೆ ಮಾಡಿಸಿದ್ವಿ ಪೂಜೆ. ಸೊ ನಮ್ಮ ಹಸ್ಬೆಂಡ್ ಬರ್ಲಿಲ್ಲ, ಅವರು ಸ್ವಲ್ಪ ಅರ್ಜೆಂಟ್ ವರ್ಕ್ ಇತ್ತು. ಸೊ ಅದಕ್ಕೆ ಅವ್ರು ಬರ್ಲಿಕ್ಕಾಗಿಲ್ಲ. ಸೊ ಈ ಸತಿ ಪೂಜೆಯಲ್ಲಿ ಅಮ್ಮ ಅಪ್ಪನೇ ಕುತ್ಕೊಂಡ್ರು, ಯುತಿಕನ್ ಕೂಡ್ಸ್ಕೊಂಡ್ ಮಾಡಿದ್ರು. ನೋಡಿ ಎಲ್ಲಾರು ನೋಡ್ಬೋದು, ಇಲ್ಲಿ ಒಬ್ರು ಹಾಲ್ ಹಾಕ್ಲಿಕ್ಕೆ ಬಂದಿದ್ರು. ಇಲ್ಲಿ ಏನಂದ್ರೆ ಎಲ್ಲರ ಮನೆಯಲ್ಲಿ ಸೇಮ್ ಇರುದಿಲ್ಲ, ಈ ಡೇನೆ ಹಾಕ್ಬೇಕಂತ. ಒಬ್ಬೊಬ್ರು ಸೋಮವಾರ, ಮಂಗಳವಾರ, ಬುಧವಾರ ಹೆಂಗ್ ಬೇಕಾದ್ರೂ ಹಂಗ ಹಾಕ್ತಾರೆ. ಸೊ ಅದೆಲ್ಲ ನೋಡಿದ ನಂತರ ಇಲ್ಲಿ ಮೇನ್ ಗರ್ಭಗುಡಿಯಲ್ಲಿ ಬಂದಿದ್ವಿ ನಾವು. ಸೊ ಈ ಒಳಗಡೆ ಹೋದ್ರೇನೆ ಗರ್ಭಗುಡಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲರೂ ಪ್ರದಕ್ಷಿಣೆ ಹಾಕಿ ನವಗ್ರಹ ಪ್ರದಕ್ಷಿಣೆ ಎಲ್ಲ ತಕೊಂಡು ಆದ ನಂತರ ಅಲ್ಲಿ ಹೋಗಮ್ಮ, ಯಾಕಂದ್ರೆ ತುಂಬಾನೇ ರಶ್ ಇತ್ತು ಅವಾಗ. ಸೊ ಅದಕ್ಕೆ ನಿಧಾನ ಆದ ನಂತರ ಹೋಗಮ್ಮ, ಯಾಕಂದ್ರೆ ಇದು ಸ್ಯಾಟರ್ಡೇ ಇತ್ತು, ಹನುಮಾನ್ಜಿದು ಡೇ ಬಂದೆ ಸ್ಯಾಟರ್ಡೇ ಇರುತ್ತಲ್ಲ. ಸೊ ಫುಲ್ ಅಂದ್ರೆ ಫುಲ್ ಟೋಟಲಿ ರಶ್ ಇತ್ತು ಇಲ್ಲಿ. ನಾನು ಸ್ಯಾರಿ ಬಂದ್ಬಿಟ್ಟು ಅದೇ ಪರಿದು ಹುಟ್ಕೂದ್ಲ ತೆಗ್ಸಿದ್ವಲ್ಲ, ಅದೇ ರೆಡ್ ಸ್ಯಾರಿನ ಆಪ್ಟ್ ಮಾಡಿದೆ. ಯಾಕಂದ್ರೆ ಫುಲ್ ರಶ್ ಇರುತ್ತೆ, ಬಿಸಿಲಿರುತ್ತೆ, ಮತ್ತೆ ಬೇಬಿ ಸಹ ಇರ್ತಾಳಲ್ಲ, ದೊಡ್ಡ ಸೀರೆ, ರೇಷ್ಮೆ ಸೀರೆ ಕಟ್ಟೋದು ಬೇಡ ಅಂತೇಳಿ ಇದೇ ನಾರ್ಮಲ್ ಸ್ಯಾರಿ ಅಂತ. ಇದು ಸಹ ಹೆವಿ ಇದೆ ಸ್ವಲ್ಪ, ಬಟ್ ಏನಂದ್ರೆ ನಿಧಾನ ಪ್ರದಕ್ಷಿಣೆ ಹಾಕಿ ನಿಧಾನ ಶನ್ ಮಾಡ್ಕೊಂಡು ಆದ್ಮೇಲೆ ಏನಿದೆಯೋ ನಮ್ಮ ಮೊಕ್ಕು ಏನಿದಾವೆ ನಾವು ತೀರ್ಸ್ಕೊಂಡು ಮತ್ತೆ ಅಮ್ಮ ಅಪ್ಪ ಜೊತೆ ನಾನು ನಮ್ಮ ಕಾಕ ಎಲ್ಲರೂ ಕಲ್ತು ಟೆಂಪಲ್ಗೆ ರೀಚ್ ಆದ್ವಲ್ಲ. ಸೊ ಈಗ ಪೂಜೆಗೆ ಕುತ್ಕೊಂಡ್ಬಿಟ್ಟಿದ್ರು ಅಮ್ಮ ಅಪ್ಪ. ಸೊ ಇದು ಬಂದ್ಬಿಟ್ಟು ತುಂಬಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮಾಡಿದೆ, ಯಾಕಂದ್ರೆ 1/2 hour ಪೂಜೆನ ನಿಮ್ಗೆ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಹೌದು, ನೀವ್ ಸಹ ಬೋರ್ ಆಗ್ತೀರಾ ಅಂತ ಗೊತ್ತು, ಬಟ್ ಒಂದ್ಸತಿ ಹನುಮಾನ್ಜಿದು ನೀವು ದರ್ಶನ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಎಲ್ಲರ ಹೆಸರು ಮೇಲೆ ಮಾಡ್ತಾರೆ, ನಮ್ಮ ಮನೆಯವ್ರ ಹೆಸರು ಮೇಲೆ, ನನ್ನ ಹೆಸರು ಮೇಲೆ, ಅಪ್ಪ ಅಮ್ಮ, ನಮ್ ಕಾಕ ಕಾಕಿ ಬಂದಿದ್ರು, ಯುತಿಕಾ, ಎಲ್ಲರ ಹೆಸರು ಮೇಲೆ ಒಬ್ಬೊಬ್ರ ಹೆಸರು ಹೇಳಿ ಪೂಜೆ ಮಾಡ್ತಾರೆ. ಅದೆಲ್ಲ ನಾನು ಆಡಿಯೋ ಇಟ್ಟು ಹೇಳಿದ್ರೆ ನೀವು ಬೋರ್ ಆಗ್ತೀರಾ ಅಂತ ಗೊತ್ತು. ಸೊ ಅದಕ್ಕೆ ಫುಲ್ ಫಾರ್ವರ್ಡ್ ಅಲ್ಲಿ ನಾನು ಇದನ್ನ ಮಾಡಿದ್ದೇನೆ. ಸೊ ನೋಡಿ, ಎಂಜಾಯ್ ಮಾಡಿ ನೀವು ಸಹ. ಯುತಿಕಾ ಫುಲ್ ಆಕ್ಟಿವ್ ಆಗಿದ್ಲು. ಅವಳು ನಮ್ ರಿಲೇಷನ್ಸ್ ಯಾರು ಬಂದ್ರೆ ಅವಳು ನನ್ನ ಹತ್ರ ಇರೋದೇ ಇಲ್ಲ, ಯಾಕಂದ್ರೆ ಅವ್ರು ಯಾವಾಗೋ ಒಂದ್ಸತಿ ನಾನು ಸೂರತ್ತಿಂದ ಬರ್ತೇನೆ, ಅವ್ರಿಗೆ ಯಾವಾಗೋ ಒಂದ್ಸತಿ ಯುತಿಕಾನ್ ಎತ್ಕೊಳ್ಳೋ ಚಾನ್ಸ್ ಸಿಗುತ್ತೆ. ಸೊ ಅದಕ್ಕೆ ನನಗೆ ಕೊಡೋದೇ ಇಲ್ಲ ಅವರು. ಬಟ್ ಇಲ್ಲಿ ಕ್ಯಾಮೆರಾದು ಸ್ವಲ್ಪ ಮಿಸ್ ಹ್ಯಾಂಡ್ಲಿಂಗ್ ಆಗ್ಬೋದು, ಯಾಕಂದ್ರೆ ನನ್ನ ಹತ್ರ ಇರ್ಲಿಲ್ಲ ಫೋನ್, ನಮ್ಮ ತಮ್ಮನ ಹತ್ರ ಇತ್ತು. ಸೊ ಅದಕ್ಕೆ ನಿಮಗೆ ವಿಜುವಲ್ ಸ್ವಲ್ಪ ಬ್ಲರ್ ಆದ್ರೂ ಸರಿ ಕಾಣೋದಿಲ್ಲ, ನಿಮಗೆ ಶೇಕಿ ಆಗಿ ಕಾಣುತ್ತೆ. ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಐ ಹೋಪ್ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಈಗ ಏನಂದ್ರೆ ನಿಮ್ಮ ಮನೆಯಲ್ಲಿ ನೀವು ಶ್ರಾವಣದ ಪೂಜೆ ಹೇಗೆ ಮಾಡ್ಕೋತೀರಿ, ಮತ್ತೆ ಹೆಂಗ್ ಪೂಜೆ ಇರುತ್ತೆ, ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನನ್ನ ಹತ್ರ ಒಂದ್ಸತಿ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೀವು ಮನೆಯಲ್ಲಿ ಹೇ ಥರ ಪೂಜೆ ಮಾಡ್ಕೋತೀರಾ ಅಂತ ನನ್ನ ಹತ್ರ ಶೇರ್ ಮಾಡಿ. ನಮ್ದು ಬಂದ್ಬಿಟ್ಟು ಮನೆಯಲ್ಲಿ ನಾರ್ಮಲ್ ಪೂಜೆ ಇರುತ್ತೆ, ಬಟ್ ಒಬ್ಬೊಬ್ರು ಮನೇಲಿ ಇರುತ್ತಲ್ಲ, ಈ ಶನಿವಾರ ಇದು ಮಾಡ್ತಾರೆ, ಶ್ರಾವಣದು ಸೋಮವಾರ ಅಂತ. ಗುಜರಾತಲ್ಲಿ ಮಾತ್ರ ತುಂಬಾನೇ ಫೇಮಸ್ ಇರುತ್ತೆ ಇವೆಲ್ಲ. ಎವ್ರಿ ಡೇ ಒಂದೊಂದು ಕಲರ್ ಸ್ಯಾರಿ ಉಡ್ತಾರೆ, ಗ್ರೀನ್ ರೆಡ್ ಅನ್ನೋದು ಒಂದೊಂದು ಆಪ್ಷನ್ಸ್ ಇರ್ತವೆ. ಸೊ ಅದಕ್ಕೆ ನಾನು ಅವತ್ತಿನ ದಿವಸ ರೆಡ್ ಕಲರ್ ಸ್ಯಾರಿ ಆಪ್ಟ್ ಮಾಡಿದ್ದೆ. ಸೊ ನೀವು ಸಹ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನೀವು ಮನೆಯಲ್ಲಿ ಪೂಜೆ ಹೇಗೆ ಮಾಡ್ಕೊಂಡಿದ್ದೀರಾ ಅಂತ.
ಆಕ್ಚುಲಿ ಇದು ಬಂದ್ಬಿಟ್ಟು ಶ್ರಾವಣ್ದು ಫಸ್ಟ್ ಶನಿವಾರ ಇತ್ತಲ್ಲ, ಸೊ ಇದು ಹೊಸದಾಗಿ ಮದುವೆ ಆಗಿದ್ದವರಿಗೆ ತುಂಬಾನೇ ಎಕ್ಸೈಟೆಡ್ ಆಗಿರೋ ಶ್ರಾವಣ ಇರುತ್ತೆ. ಈ 30 ಡೇಸ್ ಬರೋದೇನಂದ್ರೆ ತುಂಬಾನೇ ಎಕ್ಸೈಟೆಡ್ ಆಗಿರುತ್ತೆ ಅವ್ರದ್ದು, ಯಾಕಂದ್ರೆ ಫಸ್ಟ್ ಶ್ರಾವಣ ಇರುತ್ತೆ ಅವರಿಗೆ. ಹೊಸದಾಗಿ ನೋಡ್ಲಿಕ್ಕೆ ಇರುತ್ತೆ, ಏನಂದ್ರೆ ಹೊಸದಾಗಿ ಪೂಜೆ ಮಾಡೋದಿರುತ್ತೆ, ಒಂದೊಂದು ದಿವಸ ಒಂದೊಂದು ಒಳ್ಳೆ ಸೀರೆ ಕಟ್ಟುತ್ತಾರೆ. ತುಂಬಾನೇ ಖುಷಿ ಆಗುತ್ತೆ. ನಾನು ಇದು ಮಾಡೋತ್ನಾಗಾದ್ರೆ ನಾನು ಉಪವಾಸ ಇಡ್ಲಿಲ್ಲ, ಬಟ್ ನಾನು ಒಂದೊಂದು ನನ್ನ ಹತ್ರ ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದ್ದೇನೆ ಲಾಸ್ಟ್ ಇಯರ್. ಸೊ ಈ ಇಯರೇ ಸ್ವಲ್ಪ ಮಾಡಲಿಲ್ಲ. ಸೊ ಅದಕ್ಕಾಗಿ ನೀವು ಹೇಗೆ ಮಾಡ್ಕೊಂಡಿರ ಅಂತ ನನ್ನ ಹತ್ರ ಶೇರ್ ಮಾಡಿ. ನಿಮ್ಮ ರಿಚುವಲ್ಸ್ ಏನಿದೆ ನಮಗೆ ಸಹ ಗೊತ್ತಾಗ್ಬೇಕಂತ ಕಮೆಂಟಲ್ಲಿ ಒಂದ್ಸತಿ ಕಮೆಂಟ್ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಪೂಜೆ ಕಂಟಿನ್ಯೂ ಆಗ್ತಾನೆ ಇದೆ, ಯಾಕಂದ್ರೆ ಪ್ರತಿಯೊಬ್ಬರ ಹೆಸರು ಹೇಳಿ ಅರ್ಚನೆ ಮಾಡ್ಲಿಕ್ಕೆ ತುಂಬಾನೇ ಟೈಮ್ ಆಗುತ್ತೆ. ಅಲ್ಲಿ ಹಿಂದೆ ನೋಡ್ಬೋದು ರೆಸ್ಟ್ ನೀವು, ಸ್ವಾಮಿ ಪಂಚಾಮೃತ ತೀರ್ಥ ಕೊಡ್ತಾನೆ ಇದಾರೆ, ಹೋಗ್ತಾನೆ ಇದ್ದಾರೆ ಮಂದಿ, ಆದ್ರೆ ರೆಸ್ಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಬಟ್ ಥ್ಯಾಂಕ್ ಗಾಡ್ ನಮಗೊಂದು ಸಪ್ರೇಟ್ ಪ್ಲೇಸೇ ಇತ್ತು ನಾವು ಕುತ್ಕೊಂಡು ಪೂಜೆ ಮಾಡ್ಲಿಕ್ಕೆ. ಸೊ ನೀವು ಇದೆಲ್ಲ ಪೂಜೆ ಒಂದ್ಸತಿ ನೋಡಿ, ಓಕೆನಾ. ನಾನು ನಿಮಗೆ ಆಡಿಯೋ ಹಾಕಿದ್ರೆ ಸಹ ತುಂಬಾನೇ ನಿಮಗೆ ಹಿಂದೆ ಸೌಂಡ್, ಬ್ಯಾಕ್ಗ್ರೌಂಡ್ ಸೌಂಡ್ ತುಂಬಾನೇ ಕೇಳಿಸುತ್ತೆ, ನಿಮಗೆ ಮಂತ್ರ ಸಹ ಕೇಳೋದಿಲ್ಲ. ಅದಕ್ಕೆ ನಾ ಇದು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಆರತಿ ಟೈಮ್ ಆಯ್ತು. ಸೊ ನಿಮ್ಮ ಹತ್ರ ಒಂದು ಮಾತು ಶೇರ್ ಮಾಡ್ಕೊಳ್ಳಿತ್ತು. ಯಾವಾಗೂ ಸಹ ನಮ್ಮ ಅಪ್ಪನ್ ನೋಡ್ಲಿ, ಹೀಸ್ ಮೈ ಹೀರೋ, ನೋ ಡೌಟ್ ಹೀಸ್ ಮೈ ಹೀರೋ. ಬಟ್ ಯಾವಾಗೂ ಸಹ ನಮ್ಮ ಅಪ್ಪ ಅಮ್ಮನ್ ನೋಡಿದ್ರೆ ಇವ್ರಾಗೆ ಮಾತ್ರ ಫ್ಯೂಚರ್ ಅಲ್ಲಿ ನಾ ಈ ತರ ಕಪಲ್ ಆದ್ರೂ ಇರ್ಲೇಬೇಕು. ಯಾಕಂದ್ರೆ ಏನಾದ್ರೂ ವಸ್ತು ನಮ್ಮಪ್ಪ ಮಾಡ್ಲಿ ಎಲ್ಲರಿಗೂ ಕ್ರೆಡಿಟ್ ಸಿಗ್ಬೇಕಂತಾರೆ. ನಮ್ಮಮ್ಮ ಅಷ್ಟು ಕಷ್ಟ ಬಿದ್ದು ನಮಗೆ ಈ ಏಜ್ ತನಕ ನಮಗೆ ನೋಡ್ಕೊಂಡಿದ್ದಾಳೆ. ಇಲ್ಲಿ ಸಹ ನೀವು ಪೂಜೆ ಆದ ನಂತರ ನೋಡ್ಬೋದು ಶಾಲ್ ಬರೇ ನಮ್ಮ ಅಪ್ಪಗೆ ಹಾಕಿದ್ರು. ಬಟ್ ನಮ್ಮಪ್ಪ ಹಾಗಲ್ಲ, ಎಲ್ಲ ಕ್ರೆಡಿಟ್ ಒಬ್ಬರೇ ತಗೊಳ್ಳೋದಿಲ್ಲ. ಸೊ ಏನಿರ್ಲಿ ಫಸ್ಟ್ ವೈಫ್ಗೆ ನಮ್ಮಪ್ಪ ಮುಂದೆ ಇಡ್ತಾರಲ್ಲ, ಅದು ನಮಗೆ ತುಂಬಾನೇ ಇಷ್ಟ ಆಗಿದ್ದು. ಅದು ನಮ್ಮ ಅಪ್ಪಯಿಂದ ಕಲ್ಕೋಬೇಕು ನಾವು ಸಹ. ಇಲ್ಲಿ ನೋಡಿ ನಮ್ಮ ಅಪ್ಪಗಲ್ಲ ಶಾಲ್ ನಮ್ಮ ಅಮ್ಮಗ್ ಸಹ ಹಾಕ್ತಾ ಇದ್ರು. ಅದು ನೋಡಿ ನಮಗೆ ತುಂಬಾ ಖುಷಿ ಆಗುತ್ತೆ. ಅದು ನಮ್ಮಪ್ಪ ಅಂದ್ರೆ ಈಕ್ವಲ್ ರೈಟ್ ಸಿಗ್ಬೇಕಂದ್ರೆ ನಮ್ಮಪ್ಪ ತುಂಬಾನೇ ಇಷ್ಟು ಸಹ ನಮ್ಮಪ್ಪ ಇದು ಅನ್ನೋದಿಲ್ಲ ನೋಡು, ಕಾಯಿ ಕೊಟ್ರೆ ಸಹ ನಮ್ಮಪ್ಪ ನಮ್ಮಮ್ಮಗೆ ಕೊಡ್ತಿದ್ದಾರೆ. ಸೊ ಏನಾದ್ರೂ ಇರ್ಲಿ ಕ್ರೆಡಿಟ್ ನಮ್ಮಮ್ಮಿಂದಾನೇ ಸ್ಟಾರ್ಟ್ ಮಾಡ್ತಾರ ಅವರು. ಈಗ ಪೂಜೆ ಇದ್ದಿದ್ದು ನಮ್ಮ ಮನೆಯವ್ರ ಹೆಸರ ಮೇಲೆ, ಬಟ್ ಇಲ್ಲಿ ಎಲ್ಲರ ಹೆಸರ ಮೇಲೆ ಅವರು ಅರ್ಚನೆ ಮಾಡಿಸಿದ್ರು. ಸೊ ಈಸ್ ಮೈ ಹೀರೋ, ನಿಜ ನಮ್ಮಪ್ಪ. ಐ ಆಮ್ ವೆರಿ ಲಕ್ಕಿ ಟು ಬಿ ಹಿಸ್ ಡಾಟರ್. ಸೊ ಆದ ನಂತರ ಪಪ್ಪ ಇದು ನೋಡಿ ಎಮೋಷನಲ್ ಆಗ್ಬೇಡ. ಸೊ ಆದ ನಂತರ ಹೊಟ್ಟೆ ತುಂಬಾ ಹಸಿವಾಗ್ತಿತ್ತಲ್ಲ, ಹೆಂಗೋ ಗುಡಿಯಲ್ಲಿ ಪೊಂಗಲ್ ಪ್ರಸಾದ ಇತ್ತು, ಸೊ ಅದು ತಗೊಂಡ್ವಿ. ದೆನ್ ಗುಡಿ ನೋಡ್ಬೋದು ನೀವು ಎಷ್ಟು ಚಿಕ್ಕದಿದೆ, ಬಟ್ ಫುಲ್ ರಶ್ ಇದೆ. ಯಾಕಂದ್ರೆ ಶನಿವಾರ, ಫಸ್ಟ್ ಶ್ರಾವಣದು ಶನಿವಾರ ಇದು. ಸೊ ಅಲ್ಲಿ ನಮ್ಮಪ್ಪ ಪಂಚಾಮೃತ, ಪೊಂಗಲ್ ಮತ್ತೆ ಇದೆಲ್ಲ ತಗೊಂಡ್ ಬಂದಿದ್ರು. ಅದೇನ್ ನಿಮಗೆ ಗುಡಿಯಲ್ಲಿ ವೈಟ್ ತರ ಕಾಣುತ್ತಲ್ಲ ಆಂಜನೇಯ ಸ್ವಾಮಿ ಮೇಲೆ, ಅದೆಲ್ಲ ಬಂದು ಬಿಟ್ಟು ಬೆಣ್ಣೆಯಿಂದ ಅಲಂಕಾರ ಮಾಡ್ತಾರೆ. ಆ ಬೆಣ್ಣೆ ಏನಿದೆಯೋ ನಮಗೆ ಸ್ವಲ್ಪ 2 ದಿವಸ ನಂತರ ಕೊಡ್ತಾರೆ. ಬಟ್ ಸರ್ಪ್ರೈಸ್ ಏನಂದ್ರೆ ಮೇನ್ ಇಲ್ಲಿದೆ, ಹೈದರಾಬಾದ್ ಇಂದ ನಮ್ಮ ಮಾಮ ಅಕ್ಕ ಬಂದಿದ್ರು. ನಮಗೆ ಅಸಲ್ ಗೊತ್ತೇ ಇರ್ಲಿಲ್ಲ ಅವ್ರು ಬರ್ತಾರಂತ. ನಾವು ಟೆಂಪಲ್ಗೆ ಹೋಗಿ ಬಂದ ನಂತರ ಗೊತ್ತಾಯ್ತು ನಾವು ಅವ್ರು ಬಂದಿದ್ದಾರೆ ಅಂತ. ಸೊ ಅದೊಂದು ಸರ್ಪ್ರೈಸ್. ಇಲ್ಲಿ ಅಫ್ಕೋರ್ಸ್ ಇಂಡಿಯನ್ ಫ್ಯಾಮಿಲಿ, ಎಲ್ಲಾ ಫ್ಯಾಮಿಲೀಸ್ ಕಲ್ತ್ರೆ ಶಾಪಿಂಗ್ ಸಹ ಮೇನ್ ಇರೇ ಇರುತ್ತೆ. ಇಲ್ಲಿ ನೋಡಿ ಪರಿ ಬಾ ಅಂತ ಹೇಳಿದಾಳೆ ನನಗೆ, ವಿಡಿಯೋ ಬಿಡು ಮಾ ನನ್ನ ಹತ್ರ ಬಾ ಅಂತಿದ್ದಾಳೆ. ಸೊ ಅವಳಿಗೆ ಸಹ ರೆಡಿ ಮಾಡಿದ್ವಿ. ಸೊ ದೆನ್ ವಿ ಲೆಫ್ಟ್ ಟು ವಿಶಾಲ್ ಮಾರ್ಟ್. షాపింగ్ ಅಂದ್ರೆ విశాల్ మార్ట్, ಯಾಕಂದ್ರೆ ಸೇಲ್ ನಡೀತಾ ಇದೆ. మేము హాస్పిటల్కి వచ్చామండి ఇప్పుడే పిల్లలకి. ನೋಡ್ಬೋದು ನೀವೇ, ತುಂಬಾ ಅಂದ್ರೆ ತುಂಬಾ ಫನ್ನಿಯೆಸ್ಟ್ ಪೀಪಲ್ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ. ನಿಜ ಇಂಥ ಫ್ಯಾಮಿಲಿನಲ್ಲಿ ನಾನು ಇರೋದು ನಂಗೆ ತುಂಬಾನೇ ಲಕ್ಕಿ ಅನ್ಸುತ್ತೆ. ಎಷ್ಟು ಫನ್ ಅಂದ್ರೆ ಅಷ್ಟು ಫನ್. ಮಿನಿಮಮ್ ನಾವು 8 ಮೆಂಬರ್ಸ್ ಇದೀವಿ. 2 ಆಟೋ ಅಲ್ಲಿ ಹೋಗ್ಬೋದಲ್ಲ. ಇಲ್ಲ ಯುನೈಟೆಡ್ ಅಂತ ಕೇಳಿ ಎಷ್ಟು ಎಲ್ಲರೂ ಜನ ಒಂದೇ ಆಟೋದಲ್ಲಿ ಕುಂತು ಹೋಗಿದ್ವಿ. ಬೇರೆ ಆಟೋ ತಗೋಣ ಅಂದ್ರೆ ಬೇಡ, ಎಲ್ಲರೂ ಹಿಡಿತೀವಿ ಅಂದ್ರೆ ಹಂಗೆ ಹಿಡಿಸಿದ್ರು. ಬಟ್ ಪರಿಗೆ ಮತ್ತೆ ನಮ್ಮ ತಂಗಿಗೆ ನಾನು ಸೇಫ್ ಆಗಿ ನಮ್ಮ ಅಪ್ಪನಿಂದ ಗಾಡಿಯಲ್ಲಿ ಕಳಿಸಿದೆ. ಅಲ್ಲಿ ಕಾಣ್ತಿದ್ದಾಳೆ, ಅವಳು ಫಸ್ಟೇ ಚಿಕ್ಕ ಮಗು ಅಲ್ಲ, ಸ್ವಲ್ಪ ಮತ್ತೆ ಕಂಜೆಸ್ಟೆಡ್ ಆದ್ರೆ ತುಂಬಾನೇ ಕ್ರಾಂಕಿ ಆಗ್ತಾಳೆ. ಯಾಕ ಮೂಡ್ ಚೇಂಜ್ ಮಾಡೋದು ಅವಳದು ಅಂತೇಳಿ ಅವರಂದ ನಾವು ಆಟೋ ಅಲ್ಲಿ ಬಂದ್ವಿ, ಅವರು ಬೈಕಲ್ಲಿ ಹೋದ್ರು. ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರ್ ಟ್ರಾಫಿಕ್ ಎಲ್ಲಿದೆಯೋ ಏನೋ ಆಗ್ಲಿ, ಬಳ್ಳಾರಿ ಟ್ರಾಫಿಕ್ ನೋಡಿದ್ರೆ ತುಂಬಾನೇ ಶಾಕ್ ಆಗ್ತಾ ಇದೆ. ಅಸಲು ನಾವು ಆ ಟ್ರಾಫಿಕ್ ಅಲ್ಲಿ ½ ಅನ್ ಅವರ್ ಆಯ್ತು, ಅಷ್ಟು ಲೇಟ್ ಆಯ್ತು ನಮ್ಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಮತ್ತೆ ವಿಶಾಲ್ ಮಾರ್ಟ್ ಹೋಗ್ಲಿಕ್ಕೆ. ಆಸ್ ಯೂಶುವಲ್ ಇಂಡಿಯನ್ ಫ್ಯಾಮಿಲೀಸ್ ಶಾಪಿಂಗ್ ಅಂದ್ರೆ ಸೇಲ್ ಬೇಕೇ ಬೇಕು. ಸೊ ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ಸೇಲ್ ಅಫ್ಕೋರ್ಸ್ ನಡೀತಾ ಇದೆ. ಬಟ್ ಬೇಬಿ ಶಾಪಿಂಗ್ ಅಲ್ಲಿ ನಮ್ಗೆ ಸೇಲ್ ಏನಿರ್ಲಿಲ್ಲ, ಅಡಲ್ಟ್ಸ್ ಅಲ್ಲೇ ಇದ್ವು.
ಸೊ ಅದಕ್ಕಾಗಿ ಮಮ್ಮಿಯವರೆಲ್ಲರೂ ಶಾಪಿಂಗ್ ಮಾಡ್ತಾ ಇದ್ರು ಅವ್ರವ್ರು. ಬಟ್ ನಮ್ದೇನು ಅಷ್ಟು ಲಾಟ್ರಿ ಅಂತೀವಲ್ಲ ಅದೇನು ತಗಲಿಲ್ಲ ನಮಗೆ, ಯಾಕಂದ್ರೆ ನಮಗೆ ಏನು ಯಾರು ಬೇಕಿಲ್ಲ ಕೂಡ. ಹೆಲೋ ಫ್ಯಾಮಿಲಿ, ಈಗ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ದೇವೆ ಶಾಪಿಂಗ್ ಮಾಡೋಣ ಅಂತೇಳಿ. ಇದು ಒಕೇಶನ್ ಏನಕ್ಕೆ ಶಾಪಿಂಗ್ ಮಾಡೋದು ಏನಕ್ಕೆ ಅಂತಂದರೆ, ನಮ್ಮ ಕಾಕ ಅಂತಿದ್ದಾರೆ, ಅವರಿಗೆ ಮಗಳು ಹುಟ್ಟಿದ್ದಾಳೆ ರೀಸೆಂಟಾಗಿ. ಸೊ ಅವ್ರಿಗೋಸ್ಕರ ಬೇಬಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಫುಲ್ ಫ್ಯಾಮಿಲಿ, ಹೈದ್ರಾಬಾದಿಂದ ನಮ್ಮ ಅಕ್ಕ ಅವರು ಎಲ್ಲರೂ ಇಳಿದಿದ್ದಾರೆ, ಎಮ್ಮಿಗ್ನೂರಿಂದ ಎಲ್ಲರೂ ಸಹ ಬಂದಿದ್ದಾರೆ. ಸೊ ಈಗ ಏನಂದರೆ, ನಿನ್ನೆ ಸಹ ನಾವು ಶಾಪಿಂಗ್ ಮಾಡಿದ್ವಿ, ನನಗೆ ಸಹ ಬಟ್ಟೆ ಬಂದಿದ್ದಾವೆ. ಈಗ ನಾ ಎಲ್ಲರಿಗೆ ಹೋಗಿ ಒಬ್ಬೊಬ್ರಿಗೆ ಹೋಗಿ ಕೇಳ್ತೇನೆ, ನನಗೆ ಒಂದು ಬಟ್ಟೆ ಇಸ್ಕೊಡಿ ಅಂತ ಕೇಳ್ತೇನೆ. ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ನೀವು ಸಹ ನೋಡಿ, ಏನಂತ ನೋಡಿ. ಯಾಕಂದರೆ ನಿನ್ನೆನೇ ತುಂಬ ಶಾಪಿಂಗ್ ಆಯಿತು, ಈಗ ಬ್ಯಾಲೆನ್ಸ್ ಎಲ್ಲ ಕಟ್ಔಟ್ ಆಗಿದೆ. ಸೊ ಈಗ ಮತ್ತೆ ಕೇಳಿದ್ರೆ ಅವ್ರದ್ದು ರಿಯಾಕ್ಷನ್ ಏನಿರುತ್ತೆ ನೋಡೋಣ. ಸೊ ಸ್ಟೇ ಟ್ಯೂನ್ಡ್, ಓಕೆನಾ? ನಿನಗೊಂದು ಹೇಳ್ತೀನಿ, ಮಾಡ್ತೀಯಾ? ಹೂವನು ಹೇಳಿ, ನನಗೊಂದು ಡ್ರೆಸ್ ಇಸ್ಕೊಡ್ತೀಯಾ? ಎವರ್ರ ನೀವು ನೆಕ್ಸ್ಟ್ ಬಕ್ರ ಯಾರು ನೋಡೋಣ. ನಿನಗೊಂದು ಹೇಳ್ತೀನಿ, ಮಾಡ್ತೀಯಾ? ಜೋರಾಗಿ ಮಾತಾಡು. ನನಗೊಂದು ಡ್ರೆಸ್ ಇಸ್ಕೊಡ್ತೀಯಾ? ನಿಂಗೊಂದು ಹೇಳ್ತೀನಿ, ಮಾಡ್ತೀಯಾ? ನಂಗೊಂದು ಡ್ರೆಸ್ ಇಸ್ಕೊಡ್ತೀಯಾ? ಇಲ್ಲಮ್ಮ. ಸೊ ಫ್ರೆಂಡ್ಸ್, ಡ್ರೆಸ್ ಇಸ್ಕೊಡಿ ಅಂದರೆ ಈ ಪಿಲ್ಲೋ ಇಸ್ಕೊಟ್ಟು ಎಂಜಾಯ್ ಮಾಡು ಅಂತ ಹೇಳಿದ್ದಾರೆ. ಯಾರಿಗೂ ಇಷ್ಟು ಸಹ ಫೀಲ್ ಆಗ್ತಾ ಇಲ್ಲ ನನಗೆ. ಡ್ರೆಸ್ ಅಂತ ಕೇಳಿದ್ರೆ ಕೂಡ ಯಾರು ಸಹ ಏನು ಹೇಳ್ತಾ ಇಲ್ಲ. ಸೊ ಇದು ಟೋಟಲಿ ಫ್ಲಾಪ್. ಈ ಪಿಲ್ಲೋ ಕೊಟ್ಟಿದ್ದಾರೆ ನನಗೆ, ಅದಲ್ಲ ಇದು ನಿಮ್ಮ ಫ್ಯಾಮಿಲಿ, ಇದು ನನ್ನ ಫ್ಯಾಮಿಲಿ ಅಂತ. ಈ ಪಿಲ್ಲೋ ಕೊಟ್ಟು ಮನೆಗೆ ಹೋಗಿ ಮಲಗಂತೆ. ಸೊ ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಎಲ್ಲ ಆಯ್ತು. ನೋಡ್ಬೋದು ಬರೇ ಹುಡುಗರ ಬಟ್ಟೆ ಇದಾವೆ, ದೊಡ್ಡವ್ರ ಬಟ್ಟೆ ಮಾತ್ರ ನಿಮಗೆ ಏನು ಕಾಣೋದಿಲ್ಲ. ಮಮ್ಮಿ ಇದು ಪರಿಗೆ ಚೆನ್ನಾಗಿದೆ, ಅದು ಪರಿಗೆ ಚೆನ್ನಾಗಿದೆ, ಇದು ಪರಿಗೆ ತಗೊಳ್ಳೋಣ. ನಾವು ಹೇಳ್ತಾ ಇದೀವಿ ಮಮ್ಮ, ನಾವು ಬಂದಿದ್ದು ಪರಿಗೆ ಬಟ್ಟೆ ತಗೊಳ್ಲಿಕ್ಕಲ್ಲ, ಬೇರೆಯವರಿಗೆ ಕೊಡ್ಲಿಕ್ಕೆ. ಪರಿಗೆ ತುಂಬಾ ಜಾಸ್ತಿ ಇದಾವೆ ಆಲ್ರೆಡಿ. ಮೊನ್ನೆನೆ ಹೋಗಿ ತಗೊಂಡ್ ಬಂದಿದ್ವಿ, ಈಗ ಬೇಡ ಅಂತಂತ ಹೇಳಿದ ನಂತರ ಲೇಡೀಸ್ ಶಾಪಿಂಗ್ ಆಯ್ತು. ಅಫ್ಕೋರ್ಸ್ ನಮ್ಮ ಜೊತೆ ಜೆಂಟ್ಸ್ ಇದ್ದಾರೆ, ಅವ್ರಿಗೆ ಸಹ ಬಟ್ಟೆ ಬೇಕಲ್ಲ. ಸೊ ಫಸ್ಟ್ ಫ್ಲೋರಾಗೆ ಹೋದ್ವಿ. ಇವ್ರದ್ದೆಲ್ಲ ನೋಡ್ಬೋದು, ಬೈ 3 get 1 ಫ್ರೀ ಅಂತ ಫುಲ್ ಸೇಲ್ ನಡೀತಾ ಇತ್ತು. ಸೊ ಅದಕ್ಕೆ ಎಲ್ಲರೂ ಸರ್ ಮೇಲೆ ಬಂದ ನಂತರ ಬಾಯ್ಸ್ ಶಾಪಿಂಗ್ ಮಾಡಿದ್ರು. ಇಲ್ಲಿ ಅಷ್ಟು ನಿಮಗೆ ಫಾರ್ಮಲ್ಸ್ ಆಗಲಿ ಟಿ ಶರ್ಟ್ಸ್ ಆಗಲಿ ಅಷ್ಟು ಕ್ಯಾಶುವಲ್ ಆಗಿ ಸಿಗೋದಿಲ್ಲ ನಿಮಗೆ. ಪ್ರೈಸಸ್ ನಿಮಗೆ ಕಮ್ಮಿ ಇದೆ ಅಂತ ಕೇಳಿ ನಾವು ಹೋಗ್ತೇವೆ, ಬಟ್ ಅಲ್ಲಿರೋ ಕ್ವಾಲಿಟಿ ಅನ್ನೋದು ಸ್ವಲ್ಪ ನಮಗೆ ಡೀಸೆಂಟ್ ಆಗಿರುತ್ತೆ, ಅಷ್ಟು ಟಾಪ್ ಕ್ವಾಲಿಟಿ ಅಂತ ಸಿಗೋದಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಗಾಂಧಿನಗರ್ ಇರೋ ದ್ವಾರಕಾ ಹಾಸ್ಪಿಟಲ್ ಬಂದಿದ್ವಿ. ಇಲ್ಲಿ ವೈಟ್ ಶರ್ಟಲ್ಲಿ ನಮ್ಮ ಕಾಕ ಕಾಣ್ತಿದ್ದಾರಲ್ಲ, ಅವ್ರ ತಮ್ಮನಿಗೆ ಈಗ ಮಗಳು ಹುಟ್ಟಿದ್ದಾಳೆ. ಸೊ ಅದು ಬಂದ್ಬಿಟ್ಟು ಮೇನ್ ಒಕೇಶನ್ ಎಲ್ಲರೂ ನಾವು ಕಲ್ತಿದ್ದಕ್ಕ. ಸೊ ಎಲ್ಲರೂ ಒಂದ್ಸತಿ ಹೋಗಿ ಹಾಸ್ಪಿಟಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವರು ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ರೀಚ್ ಆದ್ವಲ್ಲ, ಹಾಸ್ಪಿಟಲ್ ಆಂಬಿಯನ್ಸ್ ಮತ್ತೆ ನೇಚರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನೋ ಡೌಟ್ ಎಲ್ಲ ನಮಗೆ ಈಗ ಅಡ್ಮಿಟ್ ಆದರೆ ನಾವು ಡೆಲಿವರಿ ಆಗಲಿ ಅದು ಎದಕ್ಕಾದರೂ ಆಗಲಿ ಹಾಸ್ಪಿಟಲ್ದು ಕ್ಲೆನ್ಲಿನೆಸ್ ಆ್ಯಂಡ್ ಆಂಬಿಯನ್ಸ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಸೊ ಇಲ್ಲಿ ಬಂದು ಅದರಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೇ ಇಲ್ಲ. ಈಗ ನಾವು ಬೇರೆ ಹಾಸ್ಪಿಟಲ್ಸಲ್ಲಿ ಹೋದರೆ ನಮಗೆ ವೇಟಿಂಗಲ್ಲಿ ಇರುತ್ತೆ, ಯಾಕಂದರೆ ಪೇಷಂಟ್ಸಿಗೆ ಹೋದರೆ ಒಬ್ಬರೇ ಕಲಿಬೇಕು, ಇಬ್ಬರೇ ಕಲಿಬೇಕು. ಬಟ್ ಇದು ಪ್ರೈವೇಟ್ ಹಾಸ್ಪಿಟಲ್ ಇದ್ದಿದ್ದ ಕಾರಣದಿಂದ ನಮಗೆ ಯಾರಿಗೂ ಇಷ್ಟು ಸಹ ನಾವು ಕಾಂಪ್ರಮೈಸ್ ಆಗಲಿಕ್ಕೆ ಬಿಡಲಿಲ್ಲ. ಯಾಕಂದರೆ ಒಂದೇ ಸತಿ ಎಲ್ಲರೂ ಹೋಗ್ಬೋದು, ಯಾಕಂದರೆ ಅವ್ರದ್ದು ಡೆಲಿವರಿ ಆಗಿ 3 days ಆಗಿತ್ತು. ಸೊ ಅದಕ್ಕೆ ನಮಗೆ ಬಿಟ್ಟಿದ್ರು. ಇವ್ರು ಬಂದು ನಮ್ಮ ಕಾಕ ಅವರು ತಮ್ಮ, ಇವ್ರು ಬಂದು ಈಗ ರೀಸೆಂಟಾಗಿ ಡ್ಯಾಡಿ ಆಗಿದ್ದಾರೆ. ಸೊ ಅವರಿಗೆ ಲಿಟಲ್ ಗರ್ಲ್ ಬೇಬಿ ಹುಟ್ಟಿದ್ದಾಳೆ. ಸೊ ಅವ್ರ ಪಪ್ಪ ಮಾತ್ರ ನಮಗೆ ಯಾರಿಗೆ ಎತ್ಕೊಳ್ಳಿಕ್ಕೆ ಕೊಡ್ತಾ ಇಲ್ಲ, ಅವಳಿಗೆ ಇನ್ಫೆಕ್ಷನ್ ಆಗುತ್ತೆ ಅದು ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಸಹ ಎತ್ಕೊಂಡಿಲ್ಲ, ಯಾಕಂದರೆ ಚಿಕ್ಕ ಮಗು 3 days ಮಗು, ಯಾರಿಗಾದ್ರೂ ಆಗಲಿ ಅಪ್ಪನಿಗೆ ಭಯನೇ ಇರುತ್ತಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಈ ಜೆಂಟ್ಸ್ ಎಲ್ಲ ಕುತ್ಕೊಂಡು ಏನು ಆಲೋಚನೆ ಮಾಡ್ತಿದ್ದಾರೆ ಅಂದರೆ, ನಾವೆಲ್ಲರೂ ಕಲ್ತವಾಗ ಅಫ್ಕೋರ್ಸ್ ನಾನ್ ವೆಜ್ ಮಾತ್ರ ಇದೇ ಇರುತ್ತೆ. ಬಟ್ ಇದ್ರ ಶ್ರಾವಣ ಮಾಸ ಬಂದಾದ್ರೆ ಅದು ಅವ್ರು ಆ ಡಿಸಿಷನ್ ಅಂದರೆ ಡಿಸೈಡ್ ಮಾಡ್ತಾ ಇದ್ರು ಅವರು, ನಮಗೇನು ತಿನ್ಲಿಕ್ಕಿಲ್ಲ, ನಮಗೇನು ಕುಡ್ಲಿಕ್ಕಿಲ್ಲ ಅಂತ. ಅವ್ರ ಗಂಡಸರ್ದು ಅದೇ ಒಂದು ಮ್ಯಾಟರ್ ನಡೀತಾ ಇತ್ತು. ಇಲ್ಲಿ ನಮ್ಮ ಗರ್ಲ್ಸ್ ಗ್ಯಾಂಗ್ ಬಂದ್ಬಿಟ್ಟು ಇಲ್ಲಿ ಈಗ ಏನು ತಿನ್ನಬೇಕು, ಯಾವ ರೆಸ್ಟೋರೆಂಟ್ಗೆ ಹೋಗ್ಬೇಕು, ಏನು ಆಪ್ಷನ್ ಇರುತ್ತೆ ಅದೇ ಆಲೋಚನೆ ಮಾಡ್ಕೊತ ನಾವು ಕುತ್ಕೊಂಡಿದ್ವಿ. ನಂತರ ಹಾಸ್ಪಿಟಲ್ ಎದುರುಗಡೆನೆ ನಮಗೆ ಒಂದು ರೆಸ್ಟೋರೆಂಟ್ ಕಾಣಿತು. ಸೊ ಅಲ್ಲಿ ಹೋಗಿ ಸ್ವಲ್ಪ ನಾವು
ಚಾಟ್ಸ್ ಅನ್ನೋದು ಅದು ತೊಗೊಂಡ್ವಿ ತಿಂದ್ವಿ, ಯಾಕಂದರೆ ಮನೆಯಲ್ಲಿ ಆಲ್ರೆಡಿ ಊಟ ರೆಡಿ ಇತ್ತು. ಸೊ ವೇಸ್ಟ್ ಮಾಡಬಾರ್ದು. ಸೊ ಅದಕ್ಕೆ ಮಮ್ಮಿ ಎಲ್ಲ ಮಾಡೇ ಬಂದ್ಬಿಟ್ಟಿದ್ರು. ಸೊ ಈಗ ಬಂದು ಜಸ್ಟ್ ಇಲ್ಲಿ ನಾವು ಚಾಯ್ ನಾಷ್ಟ ಒಂದು ಮಾಡ್ಕೊಂಡ್ವಿ. ಸೊ ಇಲ್ಲಿ ಫ್ಯಾಮಿಲಿ ಎಲ್ಲ ನೋಡಿ ಬಂದ ನಂತರ ಅವ್ರ ಬಗ್ಗೆ ಮಾತಾಡ್ಕೊತಾ ಇದ್ವಿ. ಏನಾಯ್ತು, ಹೆಂಗ್ ರಿಯಾಕ್ಟ್ ಮಾಡಿದ್ವಿ ನಾವು. ಇಲ್ಲಿ ನಮ್ಮ ಅಕ್ಕ ನೋಡ್ಬೋದು ಎಷ್ಟು ನಗ್ತಾ ಇದ್ವಿ, ಯಾಕಂದ್ರೆ ನನ್ನ ಬಕ್ಕರ ಆಗ್ಬಿಟ್ಟಿದೆ ಅಲ್ಲಿ ಸ್ವಲ್ಪ ಒಂದು ಸೀನ್ ನಡೀತು. ಸೊ ಅದಕ್ಕಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಹ ಕೊಡ್ತಾ ಇಲ್ಲ, ಯಾರು ಅಷ್ಟು ನಗ್ತಾ ಇದ್ರು. ಸೊ ಇದು ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ, ಎಲ್ಲರೂ ಕೂಡಿ ಎಲ್ಲರೂ ನಕ್ಕೋತಾ ಇದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಬಟ್ ನಮ್ಮ ಪಪ್ಪ ಕಾಲ್ ನೋವು ಅಂತ ಕೇಳಿ ಒಬ್ರೇ ಸ್ಟೆಪ್ಸ ಎಕ್ಕುದಿಲ್ಲ, ಈಗ ಪರಿನ್ ತಗೊಂಡು ಎಕ್ತಾ ಬರ್ತಿದ್ದಾರೆ. ಸೊ ಗ್ರ್ಯಾಂಡ್ ಫಾದರ್ ಆದ ನಂತರ ಅವ್ರಿಗೆ ತುಂಬಾ ಜೋಶ್ ಬಂದಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಬಾಟಲ್ಸ್ ಇಂದ ಚೆಸ್ ಹೊಡಿಲಿಕ್ಕೆ ಬರೆಯಲ್ಲ ಅಂತ ಕೇಳಿ ಗ್ಲಾಸ್ಲಿಂದ ಚೆಸ್ ಹೊಡಿದ್ರು. ಇದು ಬಂದ್ಬಿಟ್ಟು ಆಫ್ ಟು ಹೋಮ್, ನಾವು ಮನೆಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ರೀಚ್ ಔಟ್ ಆಗಿದೆ ಅಂತಂದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ ನಿಮಗೆ ಎಂತೆಂಥ ವಿಡಿಯೋಸ್ ಇಷ್ಟ ಆಗ್ತಿದೆ. ಸೊ ಆ ಬೇಸಿಸ್ ಮೇಲೆ ನಾನು ನಿಮಗೆ ಕಂಟೆಂಟ್ ಅನ್ನೋದು ಕೊಡ್ತೇನೆ. ನಿಮಗೆ ಯಾವ ಟೈಪ್ ಕಂಟೆಂಟ್ ಬೇಕು ನನಗೆ ಒಂದ್ಸತಿ ಕಮೆಂಟ್ ಮಾಡಿ. ಇಟ್ ಮೇ ಬಿ ಬ್ಯೂಟಿ ಆರ್ ಎನಿಥಿಂಗ್. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು, ಬಾಯ್.